ನೋಡಿ, ಈಗ ಬಹಳ ದೊಡ್ಡ ಮಟ್ಟದ ವಿರೋಧ ಬರ್ತಾ ಇದೆ. ಯಾವುದಕ್ಕೆ? KSDLಗೆ ಈಗ ತಮನ್ನಾನ ರಾಯಭಾರಿಯಾಗಿ ಮಾಡ್ಕೊಳ್ತಾ ಇದ್ದಾರೆ, ನಟಿಯನ್ನ. ಯಾಕೆ ನಮ್ಮಲ್ಲಿ ಯಾರು ಇಲ್ವಾ ಈಗ ಅಂತ ಪ್ರಶ್ನೆಗಳು ಎದ್ದೇಳ್ತಾ ಇದೆ. ಯಾಕೆಂದ್ರೆ ನಮ್ಮ ನಂದಿನಿ ಹಾಲಿಗೆ ಪುನೀತ್ ರಾಜ್ಕುಮಾರ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಎಷ್ಟು ಚೆನ್ನಾಗಿತ್ತು ಅದು, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅವಾಗ. ಇದಕ್ಕೆ ಯಾಕೆ ಬೇರೆದವ್ರನ್ನ ಕರ್ಕೊಂಡು ಬಂದ್ರಿ, ನಮ್ಮಲ್ಲಿ ಯಾರು ಇರ್ಲಿಲ್ವಾ ಅಂತ ಈಗ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರೇನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ವಿರೋಧ ಬರ್ತಾ ಇದೆ, ಸ್ಟೋರಿ ನೋಡಿ. ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ರಾಯಭಾರಿ, ಪರಭಾಷಾ ನಟಿಗೆ ರಾಯಭಾರಿ, ಎಲ್ಲೆಡೆ ವಿರೋಧ. ತಮನ್ನಾ ನೇಮಕ ಬಗ್ಗೆ ಎಂಬಿ ಪಾಟೀಲ್ ಸಮರ್ಥನೆ. ರಾಜ್ಯ, ಹೊರ ರಾಜ್ಯ ಹಾಗೂ ವಿದೇಶಗಳಲ್ಲೂ ಹೆಸರು ಮಾಡಿರೋ ಮೈಸೂರು ಸ್ಯಾಂಡಲ್ ಸೋಪ್ಗೆ ಪರಭಾಷಾ ನಟಿ ತಮನ್ನಾರನ್ನು ರಾಯಭಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಅಚ್ಚರಿ ವಿಚಾರ ಅಂದ್ರೆ ಮಿಲ್ಕಿ ಬ್ಯೂಟಿಗೆ ನೀಡಿದ ಸಂಭಾವನೆಯನ್ನು ಅಧಿಕೃತವಾಗಿ ಘೋಷಿಸಿಕೊಂಡಿದೆ. 2 ವರ್ಷ 2 ದಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗುವುದಕ್ಕೆ ತಮನ್ನಾ 6.2 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆದಿದ್ದಾರೆ. ಅದರ ಡೀಟೇಲ್ಸ್ ನೋಡೋದಾದ್ರೆ, ಪರಭಾಷಾ ನಟಿ ತಮನ್ನಾ ರಾಯಭಾರಿ, KSDL ರಾಯಭಾರಿಯಾಗಿ ಪರಭಾಷಾ ನಟಿ, 2 ವರ್ಷಕ್ಕೆ ತಮನ್ನಾ ಭಾಟಿಯ ರಾಯಭಾರಿಯಾಗಿ ನೇಮಕ. ತಮನ್ನಾಗೆ 6.20 ಕೋಟಿ ಸಂಭಾವನೆ. ರಾಷ್ಟ್ರದಲ್ಲಿ ಮೈಸೂರು ಸ್ಯಾಂಡಲ್ ಉತ್ಪನ್ನ ಜನಪ್ರಿಯ ಉದ್ದೇಶ. 2028ಕ್ಕೆ ವಾರ್ಷಿಕ ಆದಾಯ 5,000 ಕೋಟಿ ಗುರಿ ಹೊಂದಿದ್ದಾರೆ. ಕನ್ನಡದಲ್ಲಿ ಯಾವ ನಟ ನಟಿಯರು ಇರಲಿಲ್ವಾ? ನಟಿ ತಮನ್ನಾ ನೇಮಕಕ್ಕೆ ಕನ್ನಡಿಗರ ವಿರೋಧ. ಇನ್ನು ನಟಿ ತಮನ್ನಾ ಭಾಟಿಯ ರಾಯಭಾರಿ ನೇಮಕಕ್ಕೆ ವಿರೋಧ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರದ ಪ್ರಾಡಕ್ಟ್ಗೆ ಪರಭಾಷಾ ನಟಿಗೆ ರಾಯಭಾರಿ ಕೊಟ್ಟಿದ್ಯಾಕೆ? ಕನ್ನಡದಲ್ಲಿ ಯಾವ ನಟ ನಟಿಯರು ಇರಲಿಲ್ವಾ ಎಂದು ಕನ್ನಡಿಗರು ಸಿಡಿಮಿಡಿಗೊಂಡಿದ್ದಾರೆ. ಆದ್ರೆ ಸಚಿವ ಎಂಬಿ ಪಾಟೀಲ್ ಈ ಬಗ್ಗೆ ಸಮರ್ಥನೆ ಕೊಟ್ಟಿದ್ದಾರೆ. ಏನದು ಅಂತ ನೋಡೋದಾದ್ರೆ, ಕನ್ನಡಿಗರ ಕಡೆಗಣನೆ, ಸರ್ಕಾರ ಸಮರ್ಥನೆ. ಬಾಲಿವುಡ್ ಸಿನಿಮಾಗಳಿಗೂ ಕನ್ನಡ ಸಿನಿಮಾಗಳು ಪೈಪೋಟಿ. ಕನ್ನಡ ಚಿತ್ರರಂಗವನ್ನು ನಾವು ಕಡೆಗಣನೆ ಮಾಡಿಲ್ಲ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ತಮನ್ನಾ ಜನಪ್ರಿಯ. ತಮನ್ನಾ ರಾಯಭಾರಿಯಾದ್ರೆ KSDLಗೆ ಹೆಚ್ಚು ಅನುಕೂಲ. ತಮನ್ನಾ ಆಯ್ಕೆಗೆ 4 ಅಂಶಗಳ ಪರಿಗಣನೆ. PSU ಮಂಡಳಿ ಸಲಹೆಯಂತೆ ರಾಯಭಾರಿ ಆಯ್ಕೆ ಮಾಡಿದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಯಾವ್ದಾದ್ರು ಸಂಸ್ಥೆ ಲಾಭದಲ್ಲಿಲ್ವಾ, ನಷ್ಟದಲ್ಲಿದೆಯಾ, ಅದ್ರ ಬಗ್ಗೆ ಜನರಿಗೆ ಅರಿವಿಲ್ವಾ? ಅದಕ್ಕೆ ನೀವೇನೋ ಮಾಡೋದ್ರಲ್ಲಿ ಅರ್ಥ ಇದೆ. ಈಗಾಗಲೇ ಪ್ರಚಲಿತವಾಗಿರ್ತಕ್ಕಂಥ, ಇಡೀ ದೇಶಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ, ತುಂಬ ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥ ನಮ್ಮ ಸಂಸ್ಥೆಗೆ ಯಾವುದೋ ಪರಭಾಷೆ ನಟಿಯನ್ನು ಕರ್ಕೊಬಂದು ನೀವು 6 ಕೋಟಿ 20 ಲಕ್ಷ ನೀವು ಕೊಡೋದು ಅಂತಂದರೆ ಅರ್ಥ ಏನು? ಮನೆ ಎಂಬಿ ಪಾಟೀಲ್ ರೇ, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ನಿಮ್ಗೆ ಹೇಳ್ತಾ ಇದ್ದೀನಿ, ಎಂಬಿ ಪಾಟೀಲ್ ರೇ, ನಿಮ್ಗೇನಾದ್ರು ತಮನ್ನಾ ಅವ್ರ ಅಭಿಮಾನಿಯಾಗಿದ್ದರೆ ನೀವು ದಯಮಾಡಿ ಅವ್ರನ್ನ ಕರೆಸಿ ಒಂದು ಯಾವುದಾದ್ರು ಚಿತ್ರ ಮಾಡಿ ನಿಮ್ಮ ಪ್ರೈವೇಟ್ ದುಡ್ಡಲ್ಲಿ. ದಯವಿಟ್ಟು ಇಲ್ಲಿಗೆ ನೀವು ಕರೆಸಿ, ನೀವು ಕನ್ನಡಿಗರ ಹಣವನ್ನು ಪೋಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮೈಸೂರು ಏನು ಒಂದು ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಕಂಪನಿ ಏನಿದೆ ಯಶವಂತಪುರದ ಹತ್ರ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೇನ್ ಹೆಡ್ ಯಾರಿದ್ದಾರೆ ಅವ್ರಿಗೂ ಒಂದು ಲೆಟರ್ನ ಕೊಡ್ತೀವಿ. ಮತ್ತೆ ಜೊತೆಗೆ ಬಂದು ಅದರ ಮುಂದೆ ನಿಂತ್ಕೊಂಡು ನಾವು ಘೋಷಣೆ ಕೂಗುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇನ್ನು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಕನ್ನಡ ನಟಿಯರು ಬಾಲಿವುಡ್ ನಟಿಯರಿಗಿಂತ ಕಮ್ಮಿ ಇದ್ದಾರಾ? ಕನ್ನಡದ ನಟಿಯರನ್ನು ಹಾಕಿಕೊಂಡ್ರೆ ಲಾಭ ಬರಲ್ವಾ? ಈ ನಿರ್ಧಾರವನ್ನು ಸರ್ಕಾರ ವಾಪಸ್ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಕರವೆಯಿಂದ ಉಗ್ರ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರು ಸೋಪ್ ಸಂಸ್ಥೆಯ ರಾಯಭಾರಿ ಆಗಲಿಕ್ಕೆ ಅವಳಿಗೆ ಕೊಟ್ಟಿರುವಂಥ ಹಣ 6,20,00,000 2 ವರ್ಷಕ್ಕೆ ಕೊಟ್ಟಿದ್ದಾರೆ. ಒಂದಷ್ಟು ಜಾಹೀರಾತುಗಳಲ್ಲಿ ಅವರು ಬಂದು ಹೋಗಬಹುದಷ್ಟೇ. ಕರ್ನಾಟಕದಲ್ಲಿ ಕನ್ನಡದ ಚಿತ್ರರಂಗದಲ್ಲಿ ಹೆಸರಾಂತ ನಟಿಯರಿಲ್ವಾ? ಆ ಹಣವನ್ನು ಅವ್ರಿಗೆ ಕೊಟ್ರೆ ಇನ್ನೂ ಅಷ್ಟು ಆ ಉದ್ಯಮಕ್ಕೆ ಲಾಭ ಬರಲ್ವಾ? ಅವ್ರು ರಾಯಭಾರಿಗಳಾದ್ರೆ ನಿಮ್ಮ ಉದ್ಯಮಕ್ಕೆ ಲಾಸ್ ಆಗುತ್ತಾ? ಬಾಲಿವುಡ್ ನಟಿ ರಾಯಭಾರಿ ಆದ್ರೆ ನಿಮಗೆ ಲಾಭ ಬರುತ್ತಾ? ಬಾಲಿವುಡ್ ನಟಿಯನ್ನ ರಾಯಭಾರಿಯಾಗಿ ತೊಗೊಂಡಿದಿರಲ್ಲ, ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತೆ. ಒಟ್ಟಾರೆ KSDLಗೆ ತಮನ್ನಾ ರಾಯಭಾರಿ ಮಾಡಿರೋದು ಅಭಿಮಾನಿಗಳಿಗೆ ಸಂತಸ ಇರಬಹುದು. ಆದ್ರೆ ಕನ್ನಡ ನಟ ನಟಿಯರಿಗೆ ಮಣೆ ಹಾಕದೆ ಪರಭಾಷಾ ನಟಿ ನೇಮಕ ಮಾಡಿದ್ದು ಎಷ್ಟು ಸರಿ ಎಂಬುದು ಈಗಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.